ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ 5ನೆಯ ತರಗತಿಯ ವನಸಂಚಾರ ಅನ್ನುವಂತಹ 3ನೆಯ ಪಾಠದ ನೋಟ್ಸ್ಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ವನಸಂಚಾರ ಪಾಠ ನಿಮಗೆ ಫಸ್ಟ್ ಪಾಠದ ಸ್ಟಾರ್ಟಿಂಗಿಂದ ನೀವು ನೋಡಿರ್ತೀರ. ಓಕೆ, ಸೊ ಈ ಪಾಠ ಸ್ಟಾರ್ಟಿಂಗ್ ಏನು ತುಂಬೋದಿಲ್ಲ, ಸ್ಟಾರ್ಟಿಂಗ್ ಎಲ್ಲಿ ಏನು ಬರೆಯೋಂಥದ್ದಿಲ್ಲ. ಒಂದು 3 ಪೇಜ್ ಆಗೋವರೆಗೂ, ಪೇಜ್ ನಂಬರ್ 17, 18, 19, 20ರಲ್ಲಿ ಏನು ಬರೆಯೋದಿಲ್ಲ. 21ರಿಂದ ಶುರುವಾಗ್ತದೆ ಬರೆಯೋದು. ಓಕೆ, ಸೊ ನೋಡಿ ಇಲ್ಲಿ ನಿನ್ನ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡು ಅಂತ ಹೇಳಿದ್ದಾರೆ. ಓಕೆ, ನಿಮ್ಮ ಊರಿನ ಹತ್ರ ಯಾವುದು ಅಥವಾ ನಿಮ್ಮ ಊರಲ್ಲಿ ಯಾವ ಹಣ್ಣುಗಳು ಸಿಗುತ್ತೆ? ಇಲ್ಲಿ ನೋಡಿ, ಬಾಳೆಹಣ್ಣು, ರಾಮಫಲ, ದ್ರಾಕ್ಷಿ, ಸೀತಾಫಲ, ಮತ್ತು ಪಪ್ಪಾಯ, ನೇರಳೆ, ಹಲಸಿನ ಹಣ್ಣು, ದಾಳಿಂಬೆ, ಮಾವಿನ ಹಣ್ಣು, ಓಕೆ, ಮತ್ತು ಸೀತಾಫಲ. ಓಕೆ, ಈ ಥರ ಬಾರಿ ಹಣ್ಣು ಕೂಡ ಸಿಗುತ್ತೆ, ಬಾರೆ ಹಣ್ಣುಗಳು ಸಿಗ್ತದೆ. ಓಕೆ, ಈ ಥರ ನೀವು ಬರೀಬಹುದು. ಓಕೆನಾ? ಇನ್ನು ಮತ್ತೆ ನೋಡಿ, ಇಲ್ಲಿ ಈ ಥರ ಬರಿಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಏನಿದೆ, ಕಾಡಿನಲ್ಲಿರುವ ಮರಗಳಿಂದ ನಮಗೆಲ್ಲರಿಗೂ ಎಷ್ಟೊಂದು ವಸ್ತುಗಳು ದೊರೆಯುತ್ತವೆ ಮತ್ತು ಎಂದು ನಿಮಗೆ ಗೊತ್ತಿದೆ. ಚಿತ್ರವನ್ನು ನೋಡಿ ತಿಳಿ. ಚಿತ್ರದಲ್ಲಿರುವ ವಸ್ತುಗಳ ಹೆಸರನ್ನು ಅವುಗಳ ಕೆಳಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರದ ಕೆಳಗಡೆ ಅವುಗಳ ಹೆಸರನ್ನು ಬರಿಬೇಕು ನೀವು, ಆ ವಸ್ತು ಎದರದು ಅಂತ. ಓಕೆ, ಇದು ನೋಡಿ ಜೇನುತುಪ್ಪ, ಇದರಲ್ಲಿರೋದು ಜೇನುತುಪ್ಪ. ಓಕೆ, ಇನ್ನಿದು ಮೇಜು ಮತ್ತು ಇದು ಕುರ್ಚಿ, ಮೇಜು ಕುರ್ಚಿ. ಇದು ಪೇಪರ್, ಇದು ಕಡ್ಡಿ ಪೆಟ್ಟಿಗೆ, ಇದು ಓಕೆ ಕಡ್ಡಿ ಪೆಟ್ಟಿಗೆ. ಇದು ಸೌದೆ ಕಟ್ಟಿಗೆ, ಇದು ಗೆಣಸು. ಓಕೆ, ಇದು ಹುಲ್ಲು. ಓಕೆ, ಹುಲ್ಲು. ಇದು ಬಾಗಿಲು, ಇದು ಕಿಟಕಿ, ಇದು ಹೂವು. ಓಕೆ, ಇದು ಪೆನ್ನಿನ ನೀಲಿ ಬಣ್ಣ. ಓಕೆ, ಅಂದರೆ ನೀಲಿ ಬಣ್ಣದ ಬಾಕ್ಸ್, ಇದು ಇಂಕ್ ಬಾಕ್ಸ್ ಅಂತ ಹೇಳ್ತಾರೆ. ಓಕೆ, ಇದು ಅಂಟು, ಫೆವಿಕಾಲ್ ಅಂಟು. ಓಕೆ ಓಕೆ ಸೊ ಓಕೆ, ಅದಾಯ್ತಲ್ವಾ? ಇಲ್ಲಿ ನೋಡಿ, ಹಿಂದಿನ ತರಗತಿಯಲ್ಲಿ ಮರಗಳ ಬಗ್ಗೆ ತಿಳಿದಿರುವೆ. ನಿನ್ನ ಊರಿನಲ್ಲಿ ಬೆಳೆಯುವ 10 ಮರಗಳ ಹೆಸರನ್ನು ಬರೆ. ಈ ಮರಗಳು ಕಾಡಿನಲ್ಲಿಯೂ ಬೆಳೆಯುತ್ತವೆ. ಹಿರಿಯರೊಡನೆ ಕೇಳಿ ತಿಳಿದುಕೋ. ಓಕೆ, ಕಾಡಿನಲ್ಲಿ ಕೂಡ ಬೆಳಿತಾವು, ಊರಲ್ಲೂ ಕೂಡ ಈ ಥರ ಹಣ್ಣುಗಳು ಬೆಳೆಯುತ್ತೆ. ಅದು ಯಾವುದು ಅಂತ ಬರೀರಿ ಅಂದರೆ ನೋಡಿ, ಬೇವಿನ ಮರ, ಮಾವಿನ ಮರ, ಹಲಸಿನ ಮರ, ಶ್ರೀಗಂಧದ ಮರ, ಹೊನ್ನೆ ಮರ, ತೇಗದ ಮರ, ಹುಣಸೆ ಮರ, ಈಚಲ ಮರ, ಆಲದ ಮರ, ಬಿಲ್ವ ಮರ, ಬಿಲ್ವಪತ್ರೆ ಮರ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ, ಸಾಮಾನ್ಯವಾಗಿ ನಿನ್ನ ಊರಿನಲ್ಲಿ ಕಂಡುಬರುವ ಹಾಗೂ ಕಾಡಿನಲ್ಲಿ ಕಂಡುಬರುವ 5 ಮರಗಳ ಹೆಸರುಗಳನ್ನು ಬರೆಯಿರಿ ಅಂತ ಇದೆ. ನಿನ್ನ ಊರಿನಲ್ಲಿ ಕಂಡುಬರುವ ಮರಗಳು, ಕಾಡಿನಲ್ಲಿ ಕಂಡುಬರುವಂತಹ ಮರಗಳು ನೋಡಿ, ಬೇವಿನ ಮರ, ಮಾವಿನ ಮರ, ಹಲಸಿನ ಮರ, ಆಲದ ಮರ, ತೆಂಗಿನ ಮರ. ಇದು ನಮ್ಮ ಊರಲ್ಲಿ ಕಂಡು ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಮರಗಳು ಎಲ್ಲ ಊರುಗಳಲ್ಲಿ ಕಂಡು ಬರ್ತದೆ. ಇನ್ನು ಕಾಡಿನಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತಹ ಮರಗಳು ಅಂತಂದರೆ ನೋಡಿ, ಶ್ರೀಗಂಧದ ಮರ, ತೇಗದ ಮರ, ಬಿಲ್ವ ಮರ, ಹತ್ತಿ ಮರ, ಆಮೇಲೆ ಬೀಟೆ ಮರ, ಹತ್ತಿ ಮರ ಮತ್ತು ಬೀಟೆ ಮರ. ಓಕೆ, ಇನ್ನು ನೋಡಿ, ಕೆಳಗಿನ ಚಿತ್ರಗಳಲ್ಲಿ ಮರಗಳನ್ನು ಗಮನಿಸು. ಅವುಗಳು 2 ಉಪಯೋಗಗಳನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಹಿರಿಯರ ನೆರವು ಪಡೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ನೋಡಿ ಮರ ಕೊಟ್ಟಿದ್ದಾರೆ. ಇದ್ಯಾವ ಮರ? ತೇಗದ ಮರ. ಅದರದ್ದು 2 ಉಪಯೋಗ ನೋಡಿ. ತೇಗದ ಮರದ ಕಟ್ಟಿಗೆಯಿಂದ ಬಾಗಿಲು, ಮೇಜು, ಕುರ್ಚಿ, ಓಕೆ, ಮುಂತಾದ ಪೀಠೋಪಕರಣಗಳನ್ನು ಮಾಡಲಾಗುತ್ತದೆ. ಓಕೆ, ಇನ್ನು ಶ್ರೀಗಂಧದ ಮರ ನೋಡಿ, ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಳಸುವರು. ಆಮೇಲೆ ಸಾಬೂನುಗಳಲ್ಲಿ, ಸೌಂದರ್ಯವರ್ಧಕಗಳಲ್ಲಿ ಬಳಸುವರು. ಇದು 2 ಉಪಯೋಗ ಶ್ರೀಗಂಧದ ಮರದ್ದು. ಇನ್ನು ನೆಕ್ಸ್ಟ್ ಮರ ಏನಿದು? ನೇರಳೆ ಮರ ನೋಡಿ. ನೇರಳೆ ಮರ, ನೇರಳೆ ಮರದಿಂದ ನೇರಳೆ ಹಣ್ಣು ದೊರೆಯುತ್ತದೆ, ಒಂದನೇದು. ಓಕೆ, ಇನ್ನು ಹೃದಯ ಯಕೃತ್ತಿನ ಆರೋಗ್ಯಕ್ಕೆ ಈ ಹಣ್ಣು ಉತ್ತಮವಾಗಿರುತ್ತದೆ ನೋಡಿ. ಹೃದಯದ ಯಕೃತ್ತಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನೇರಳೆ ಹಣ್ಣನ್ನು ತಿನ್ನಬೇಕು, ಬಹಳ ಒಳ್ಳೆಯದು. ಓಕೆ, ಇನ್ನು ಈ ಮರದ ಬೀಜವನ್ನು ಮಧುಮೇಹಿಗಳು ಬಳಸ್ತಾರಂತ ನೋಡ್ರಿ. ಮಧುಮೇಹಿ ಅಂದರೆ ಶುಗರ್ ಪೇಷಂಟ್ಗಳು ಬಳಸ್ತಾರೆ. ಇನ್ನು ಆಲದ ಮರ ನೋಡಿ, ಆಲದ ಮರ ಎದಕ್ಕೆ ಉಪಯೋಗ ಆಗುತ್ತೆ? ಈ ಮರವನ್ನು ನೆರಳಿಗಾಗಿ ಬೆಳೆಸುವರು. ಅಂದರೆ ಆಲದ ಮರ ತುಂಬ ವಿಶಾಲವಾಗಿ ಇರ್ತದೆ, ನೆರಳು ಸಿಗುತ್ತೆ ನಮಗೆ ಕೂತ್ಕೊಳ್ಳಿಕ್ಕೆ, ನಿಂದಿರಲಿಕ್ಕೆ. ಓಕೆ, ಇನ್ನು ಬೇರಿನಿಂದ ಔಷಧ ತಯಾರಿಸಲಾಗುತ್ತದೆ. ಆನೆಗಳಿಗೆ ಮೇವಾಗಿ ಇದರ ಎಲೆಗಳನ್ನು ಉಪಯೋಗಿಸಲಾಗುತ್ತದೆ. ಓಕೆ, ಸೊ ಇದಿಷ್ಟು ಇದರ ಉಪಯೋಗ.
ಹೊಂಗೆ ಮರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜ್ 23 ನೋಡಿ, ಹೊಂಗೆ ಮರ. ಈ ಮರದಿಂದ ಎಣ್ಣೆಯನ್ನು ತೆಗೆಯಲು ಕೀಲು ನೋವಿಗೆ ಬಳಸುತ್ತಾರೆ. ನೋಡಿ, ಹೊಂಗೆ ಮರದಿಂದ ಎಣ್ಣೆಯನ್ನು ತೆಗಿತಾರೆ. ಆ ಎಣ್ಣೆಯನ್ನು ಕೀಲು ನೋವಿಗೆ ಬಳಸ್ತಾರಂತೆ. ಇನ್ನು ಸೌದೆಗಾಗಿ ಕೂಡ ಹೊಂಗೆ ಮರವನ್ನು ಉಪಯೋಗಿಸ್ತಾರೆ. ಇನ್ನು ನೋಡ್ರಿ, ಬೇವಿನ ಮರ. ಓಕೆ, ಬೇವಿನ ಮರ ನೋಡಿ, ಈ ಮರದಿಂದ ಔಷಧಿ ತಯಾರಿಸುತ್ತಾರೆ. ಪೀಠೋಪಕರಣಗಳನ್ನು ಕೂಡ ತಯಾರಿಸ್ತಾರೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಬರುವಂಥದ್ದು. ಓಕೆ, ಬೆಟ್ಟದ ನೆಲ್ಲಿಕಾಯಿ ನೋಡಿ, ಈ ಮರದ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಇರುತ್ತದೆ. ಓಕೆ, ಬೆಟ್ಟದ ನೆಲ್ಲಿಕಾಯಿ ಆಗಿದ್ದು ವಿಟಮಿನ್ ಸಿ ಹೇರಳವಾಗಿ ಅದರಲ್ಲಿ ಸಿಗುತ್ತೆ. ಇನ್ನು ಇದನ್ನು ಉಪ್ಪಿನಕಾಯಿ ತಯಾರು ಮಾಡಲಿಕ್ಕೂ ಕೂಡ ಉಪಯೋಗಿಸ್ತಾರೆ. ಓಕೆ, ಇನ್ನು ಬಿದಿರು ನೋಡಿ, ಬಿದಿರಿನಿಂದ ಏಣಿ ಮಾಡ್ತಾರೆ, ತೊಟ್ಟಿಲುಗಳನ್ನ ಮಾಡ್ತಾರೆ, ಕೊಳಲು ಚಾಪೆಗಳನ್ನ ಮಾಡ್ತಾರೆ, ಚಾಪೆ ಮಾಡ್ತಾರೆ, ಪುಟ್ಟಿ ಮಾಡ್ತಾರೆ. ಆಮೇಲೆ ಈ ಥರ ಬೇರೆ ಬೇರೆ ವಸ್ತುಗಳನ್ನು, ಬೀಸಣಿಗೆ ಇರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಕಟ್ಟಡ ಕೆಲಸಗಳಲ್ಲಿಯೂ ಕೂಡ ಇದನ್ನು ಬಳಸ್ತಾರೆ, ಬಿದಿರನ್ನು. ಓಕೆ, ಇದಿಷ್ಟು ಇದರ ಉಪಯೋಗ ಆಗಿತ್ತು. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನಿದೆ, ಮುಂದೆ ಏನಿದೆ ಅಂತಂದರೆ, ಸೊ ನೆಕ್ಸ್ಟ್ ನೋಡಿ ಏನಿದೆ, ಕಾಡುಗಳಿಂದ ನಮಗೇನೆಲ್ಲ ವಸ್ತುಗಳು ದೊರೆಯುತ್ತವೆ ಎಂದು ನಿಮಗೆ ಈಗಾಗಲೇ ಗೊತ್ತು. ಕಾಡನ್ನು ನಾಶ ಮಾಡುವುದರಿಂದ ಏನಾಗಬಹುದೆಂದು ಯೋಚಿಸಿ ಉತ್ತರಿಸು ಅಂತ ಹೇಳಿದ್ದಾರೆ. ನೋಡಿ, ಕಾಡಿನ ನಾಶದಿಂದ ವನ್ಯಜೀವಿಗಳಿಗೆ ವಾಸಸ್ಥಾನ ಇಲ್ಲದಂತಾಗುತ್ತದೆ. ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ. ಕಾಡಿನ ನಾಶದಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಮಣ್ಣಿನ ಸವೆತ ಉಂಟಾಗುತ್ತದೆ. ತಾಪಮಾನ ಹೆಚ್ಚುತ್ತದೆ. ಸಮಯಕ್ಕೆ ಸರಿಯಾಗಿ ಮಳೆ ಆಗುವುದಿಲ್ಲ. ಇದರಿಂದ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗಿ ಮಾನವನ ಜೀವಕ್ಕೂ ಅಪಾಯ ತಪ್ಪಿದ್ದಲ್ಲ. ಸೊ ಈ ಥರ ನೀವು ಬರೀಬಹುದು. ನಾನು ಇಲ್ಲಿವರೆಗೂ ಅಷ್ಟು ಬರೆದಿದ್ದೀನಿ. ಹೆಚ್ಚಿನ ವಾಕ್ಯವನ್ನು ಹಾಗೆ ಹೇಳಿದ್ದು ಬಾಯಿಂದ. ನಿಮಗೆ ಬರೆಯೋ ಇದು ಇದ್ದರೆ ನೀವು ಬರಿಬಹುದು, ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ಬಿಡಿ. ಓಕೆನಾ, ಬರೆಯೋ ಆಸಕ್ತಿ ಇದ್ದರೆ ಬರೀರಿ, ಇಲ್ಲ ಇಷ್ಟೇ ಬರಿತಿದ್ರೂ ಬರೀಬಹುದು. 5ನೇ ತರಗತಿ ಮಕ್ಕಳಲ್ವ, ಇಷ್ಟು ಬರೆದ್ರೂ ಪರವಾಗಿಲ್ಲ, ನಡೀತದೆ. ಓಕೆ, ಇನ್ನು ನೋಡಿ, ಇಲ್ಲಿ ಓದಿ ತಿಳಿ ಅಂದಿದ್ದಾರೆ. ಏನಿದೆ ಹಾಗಾದರೆ ಇಲ್ಲಿ? ಹಿಂದಿನ ತರಗತಿಗಳಲ್ಲಿ ಅಪ್ಪಿಕೋ ಚಳುವಳಿಯ ಪರಿಚಯ ಮಾಡಿಕೊಂಡಿರುವೆ. ಈ ಚಳುವಳಿ ನಡೆಯಲು ಕಾರಣ ಗೊತ್ತೇ? ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಇರುವ ಘಟ್ಟ ಪ್ರದೇಶಗಳಲ್ಲಿ ಕಾಗದ ಕಾರ್ಖಾನೆ, ಫ್ಲೈವುಡ್ ಕಾರ್ಖಾನೆ, ಜಲವಿದ್ಯುತ್ ಉತ್ಪಾದನೆ, ಆಣೆಕಟ್ಟುಗಳ ನಿರ್ಮಾಣ ಮುಂತಾದವುಗಳಿಂದ ಕಾಡಿನ ನಾಶ ಹೆಚ್ಚಾಯಿತು. ಇದರ ಪರಿಣಾಮವಾಗಿ ತಲತಲಾಂತರದಿಂದ ಅರಣ್ಯಗಳು ನಾಶವಾದವು. ಇದು ಜನಜೀವನದ ಮೇಲೆ ಪರಿಣಾಮ ಬೀರಿ ರೊಚ್ಚಿಗೆದ್ದ ಜನರು ಮರ ಕಡಿಯುವವರನ್ನು ಬಂದಾಗ ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸಿ ಅರಣ್ಯ ನಾಶವನ್ನು ತಡೆಗಟ್ಟಿದರು. ಕಾಡನ್ನು ಸಂರಕ್ಷಿಸುವ ಇವರ ಉದ್ದೇಶ ಸಫಲವಾಯಿತು. ಕಾಡು ನಾಶವಾಗಿರುವ ಸ್ಥಳಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವುದು, ಕಾಡಿನ ಉತ್ಪನ್ನಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವುದು ಮೊದಲಾದ ಜನರ ಬೇಡಿಕೆಗಳನ್ನು ಅರಣ್ಯ ಇಲಾಖೆ ಒಪ್ಪಿತು. ಅಪ್ಪಿಕೋ ಚಳುವಳಿಗಾರ ಘೋಷಣೆ ಏನಾಗಿತ್ತು? ಅಪ್ಪಿಕೋ ಚಳುವಳಿಗಾರರ ಘೋಷಣೆ ಕಾಡನ್ನು ಉಳಿಸಿ, ಬೆಳೆಸಿ ಮತ್ತು ಬಳಸು ಅಂತ ಇತ್ತು. ಓಕೆ, ಸೊ ಇದಿಷ್ಟು ಅಪ್ಪಿಕೋ ಚಳುವಳಿ ಬಗ್ಗೆ ಇದೆ ಮಾಹಿತಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇನ್ನು ಹಾಗೆ ನೆಕ್ಸ್ಟ್ ನೋಡಿ, ಈ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿಗೆ ನೋಡಿ ಈ ಪಾಠ ಮುಗೀತು. ಇಲ್ಲಿ ನೋಡಿ, ಕಾಡು ಎಂದರೇನು? ನಿನ್ನ ಅಭಿಪ್ರಾಯ ಬರೆ. ವಿವಿಧ ರೀತಿಯ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಪಕ್ಷಿಗಳು ವಾಸಿಸಿರುವಂತಹ ಸ್ಥಳವೇ ಕಾಡು. ಓಕೆ, ಇನ್ನು ನೋಡಿ, ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ 5 ಸಸ್ಯಗಳ ಹೆಸರನ್ನು ಬರೆಯಿರಿ ಅಂತ ಇದೆ. ಹೊಂಗೆ ಮರ, ತೇಗದ ಮರ, ಶ್ರೀಗಂಧದ ಮರ, ಹಲಸಿನ ಮರ, ಬಿದಿರು ಮರಗಳು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಕಾಡಿನಲ್ಲಿ ವಾಸಿಸುವ 5 ಪ್ರಾಣಿಗಳ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸಿಂಹ, ಹುಲಿ, ಆನೆ, ಜಿರಾಫೆ, ಜಿಂಕೆ. ಇದೇ ಹೆಸರು ಬರಿಬೇಕು ಅಂತಿಲ್ಲ. ಕಾಡು ಪ್ರಾಣಿಗಳ ಹೆಸರು ನೀವು ಮತ್ತೆ ಬೇರೆ ಬರಿತಿದ್ರೆ ಬರಿಬಹುದು. ಓಕೆ, ಬೇರೆ ಪ್ರಾಣಿಗಳ ಹೆಸರು ನಿಮಗೆ ಗೊತ್ತಿದ್ರು ನೀವು ಬರಿಬಹುದು. ಓಕೆ, ಕಾಡಿನಿಂದ ದೊರೆಯುವ 5 ಹಣ್ಣುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೇರಳೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಹಲಸಿನ ಹಣ್ಣು, ಸೀಬೆ ಹಣ್ಣು, ಸೀತಾಫಲ. ಓಕೆ, ಇನ್ನು ನೋಡಿ, ಕಾಡಿನಿಂದ ಆಗುವ 5 ಉಪಯೋಗಗಳನ್ನು ಬರೆಯಿರಿ ಅಂದಿದ್ದಾರೆ. ಓಕೆ, ನೋಡಿ, ಕಾಡುಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುತ್ತವೆ. ಕಾಡಿನಿಂದ ವನ್ಯಜೀವಿಗಳಿಗೆ ಆಶ್ರಯ ಸಿಗುತ್ತದೆ.
ಕಾಡಿನಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ, ಕಾಡಿನಿಂದ ಶುದ್ಧ ಗಾಳಿ ದೊರೆಯುತ್ತದೆ, ಕಾಡಿನಿಂದ ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುತ್ತವೆ. ಓಕೆ, ಇದಿಷ್ಟು ಇದರದ ಆಗಿತ್ತು ನೋಟ್ಸು. ಓಕೆ, ಇನ್ನು ಮತ್ತೆ ನೋಡಿ ನೆಕ್ಸ್ಟ್ ಪೇಜ್ ಹೊಳಸ್ರಿ. ನಿನ್ನ ಮನೆ ಮತ್ತು ಊರಿನ ಸಸಿಗಳನ್ನು ಮಾವು, ತೇಗು ಇತ್ಯಾದಿ ಓಕೆ ನೆಟ್ಟು ಪೋಷಿಸುವುದನ್ನು ಅಭ್ಯಾಸ ಮಾಡಿಕೊ. ಓಕೆ, ನೋಡಿ ಇಲ್ಲಿ ಏನು ಮಾಡಿ ತಿಳಿ ಅಂತ ಹೇಳಿದ್ದಾರೆ. ಒಂದು ಆ್ಯಕ್ಟಿವಿಟಿ ನಿಮಗೆ ಕೊಟ್ಟಿದ್ದಾರೆ. ನೋಡಿ ಏನಿದೆ, ಮರಗಳ ಸಸಿಗಳನ್ನು ಎಲ್ಲಿ ನೆಡಬೇಕು, ಎಷ್ಟು ಸಸಿಗಳನ್ನು ನೆಡಬೇಕೆಂದು ಮೊದಲು ನಿರ್ಧರಿಸು. ಹಣ್ಣಿನ ಮರವೇ, ಹೂವಿನ ಸಸಿಯೇ, ನೆರಳು ಕೊಡುವ ಮರದ ಸಸಿಯೇ ಎಂದು ನೀನು ನಿರ್ಧರಿಸಿ. ಸಸಿಗಳನ್ನು ಅರಣ್ಯ ಇಲಾಖೆಯ ನರ್ಸರಿಯಿಂದ ಅಥವಾ ನಿನ್ನ ನೆರೆಹೊರೆಯವರು ಬೆಳೆಸಿದ್ದರೆ ಅವರಿಂದ ಪಡೆದುಕೋ. ಇಲ್ಲವಾದಲ್ಲಿ ಶಾಲೆ ಅಥವಾ ಮನೆಯ ಹಿತ್ತಲಲ್ಲಿ ಗೆಳೆಯರೊಡನೆ ಬೀಜಗಳನ್ನು ನೆಟ್ಟು ಸಸಿಗಳನ್ನು ಬೆಳೆಸು. ಸಸಿಯ ಬೇರುಗಳು ಮುಚ್ಚುವಷ್ಟು ಆಳದ ಗುಂಡಿಯನ್ನು ತೋಡು. ಆ ಗುಂಡಿಯಲ್ಲಿ ಅರ್ಧದಷ್ಟು ಮಣ್ಣು ತುಂಬು. ಚೆನ್ನಾಗಿ ನೀರು ಉಣಿಸಿದ ಸಸಿಯನ್ನು ನಿಧಾನವಾಗಿ ಬೇರಿಗೆ ಪೆಟ್ಟಾಗದಂತೆ ನೆಲದಿಂದ ಅಥವಾ ಪ್ಲಾಸ್ಟಿಕ್ ಚೀಲದಿಂದ ತೆಗೆದು ಗುಂಡಿಯಲ್ಲಿ ಬೇರುಗಳಿಗೆ ಪೆಟ್ಟಾಗದಂತೆ ಸಸಿಯನ್ನು ಇಟ್ಟು ಮಣ್ಣು ತುಂಬು. ಕೊನೆಗೆ ಸಸಿಯ ಬುಡದಲ್ಲಿರುವ ಮಣ್ಣನ್ನು ಕೈಗಳಿಂದ ಸ್ವಲ್ಪ ಅದುಮಿ ಸಸಿಯನ್ನು ನೆಟ್ಟಗೆ ನಿಲ್ಲಿಸು. ಸಸಿಯ ಸುತ್ತಲೂ ಪಾತಿ ಮಾಡು. ಆಮೇಲೆ ಹೀಗೆ ನೆಟ್ಟ ಸಸಿಗೆ ನೀರು ಹಾಕು. ಸಸಿಗಳನ್ನು ಮೇಕೆ ಅಥವಾ ಇತರೆ ಪ್ರಾಣಿಗಳು ತಿನ್ನದಂತೆ ಅದರ ಸುತ್ತ ಸಣ್ಣ ಬೇಲಿಯನ್ನು ಹಾಕು. ಆಗಾಗ್ಗೆ ನೀರನ್ನು ಹಾಕು. ಮರಗಳನ್ನು ಬೆಳೆಸಲು ನಿನ್ನ ಕುಟುಂಬದ ಸದಸ್ಯರು ಹಾಗೂ ಗೆಳೆಯರ ಸಹಾಯವನ್ನು ಪಡೆ ಅಂತ ಇದೆ. ಓಕೆ, ಇನ್ನಿಲ್ಲಿ ಹಾಡಿನಲಿ ಅಂತ ಕಾಡಿನ ಬಗ್ಗೆ ಒಂದು ಪದ್ಯ ಇದೆ. ಅದು ಓಕೆ, ನೀವು ನೋಡಿ. ಈಗ ನೆಕ್ಸ್ಟ್ ನೋಡಿ, ಸುಮ್ಮನೆ ಹಾಡಲಿಕ್ಕೆ ಕೊಟ್ಟಿದ್ದಾರೆ, ನೀವು ಹಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನು ಕೆಳಗಡೆ ನಿನ್ನ ಶಾಲೆ ಅಥವಾ ಮನೆಯ ಅಂಗಳದಲ್ಲಿ ಇರುವಂತಹ ಮರ ಅಥವಾ ಸಸಿಗಳನ್ನು ಪಟ್ಟಿ ಮಾಡಿ ಬರೆ ಅಂತ ಹೇಳಿದ್ದಾರೆ. ಹೀಗೆ ಬರೆಯಿರಿ. ಓಕೆ, ತೆಂಗಿನ ಮರ, ಅಡಿಕೆ ಮರ, ಪೇರಲೆ ಮರ, ಮಾವಿನ ಮರ, ಬೇವಿನ ಮರ. ಓಕೆ, ಈ ಥರ ಬರೀರಿ. ಮರದ ಚಿತ್ರಗಳನ್ನು ಸಂಗ್ರಹಿಸು. ನಿನ್ನ ಹಳೆಯ ನೋಟ್ ಪುಸ್ತಕದಲ್ಲಿ ಅಂಟಿಸು. ನಂತರ ಆ ಮರಗಳ ಬಗ್ಗೆ ಕೆಳಕಂಡ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಅಂತ ಇದೆ. ನೋಡಿ, ಮರದ ಹೆಸರು ಮತ್ತು ಅದರ ಉಪಯೋಗ. ಅಡಿಕೆ ಮರ, ಅಡಿಕೆ ದೊರೆಯುತ್ತದೆ. ಸೀತಾಫಲ ಮರ, ಸೀತಾಫಲ ಹಣ್ಣು ದೊರೆಯುತ್ತದೆ. ಮಾವಿನ ಮರ, ಮಾವಿನ ಹಣ್ಣು ದೊರೆಯುತ್ತದೆ. ತೆಂಗಿನ ಮರ, ಎಳನೀರು ಮತ್ತು ತೆಂಗಿನಕಾಯಿ ದೊರೆಯುತ್ತದೆ. ಬೇವಿನ ಮರ ಪೀಠೋಪಕರಣ ಹಾಗೂ ಔಷಧಿಗಾಗಿ ಉಪಯೋಗವಾಗುತ್ತದೆ. ಓಕೆ, ಇನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕಾಡಿನ ನಾಶದ ಪ್ರಮಾಣ ಹೆಚ್ಚಾಗುತ್ತಿದೆ. ಓಕೆ ನೋಡಿ, ಆಮೇಲೆ ಭೂಮಿಯ ಮೇಲೆ ಬದುಕಿರುವ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನವು ಕಾಡನ್ನೇ ಆಶ್ರಯಿಸಿವೆ. ಗೊತ್ತಿರಲಿ, ನಾವು ಪಟ್ಟಣಗಳಲ್ಲಿ ಜೀವಿಸುತ್ತಿದ್ದರೂ ಆಹಾರ, ಬಟ್ಟೆ, ವಸತಿ, ಉರುವಲು, ಔಷಧಿಗಳು, ನಿರ್ಮಾಣ ಸಾಮಗ್ರಿಗಳು ಹಾಗೂ ಇತರೆ ಪದಾರ್ಥಗಳಿಗಾಗಿ ಕಾಡನ್ನೇ ಅವಲಂಬಿಸಿದ್ದೇವೆ. ಗೊತ್ತಿರಲಿ ನಿಮಗೆ. ಹಾಗೆ ಭೂಮಿಯ ಮೂರನೆಯ ಒಂದು ಭಾಗ ಕಾಡುಗಳಿದ್ದರೆ ಒಳ್ಳೆಯದು. ಮತ್ತು ಹಲವಾರು ಆಧುನಿಕ ಔಷಧಿಗಳನ್ನು ಕಾಡಿನ ಸಸ್ಯಗಳಿಂದ ತಯಾರಿಸಲಾಗುತ್ತದೆ. ಅದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ನೋಡ್ರಿ, ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನು ಬರೆಯಿರಿ ಅಂತ ಇದೆ. ಅರಣ್ಯ ಸಂರಕ್ಷಣೆ ಬಗ್ಗೆ ಘೋಷಣೆಗಳು ಏನೇನಿರುತ್ತೆ ಅಂದರೆ, ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು, ಕಾಡುಗಳನ್ನು ರಕ್ಷಿಸಿ, ನಮ್ಮ ಗ್ರಹವನ್ನು ಅಂದರೆ ಭೂಮಿಯನ್ನು ರಕ್ಷಿಸಿ ಅಂತ ಅರ್ಥ. ಓಕೆ ನೋಡಿ, ನೆಕ್ಸ್ಟ್ ಪೇಜ್ 27ನೇ ಪೇಜಲ್ಲಿ ಏನಿದೆ, ನಿಮಗಿದು ಗೊತ್ತೇ? ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯ. ಪ್ರಶ್ನೆ ಕೇಳ್ಬೋದು, ಹುಲ್ಲಿನ ಜಾತಿಗೆ ಸೇರಿದಂತಹ ಮರ ಯಾವುದು ಅಂದರೆ ಬಿದಿರು. ಗೊತ್ತಿರಲಿ. ಕೆಲವು ಜಾತಿಯ ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುತ್ತವೆ. ಉದಾಹರಣೆಗೆ ಬ್ರಯೋಫಿಲ್ಮ್. ಓಕೆ ನೋಡಿ, ಅವು ಎಲೆಗಳಿಂದಲೇ ಸಸಿಗಳು ಹುಟ್ಟುತ್ತವೆ ಅಂತ ಇದು ಒಂದು ಉದಾಹರಣೆ. ಓಕೆ, ಇನ್ನು ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋವ್ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲಿಯೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ. ನೋಡಿ, ಅದಕ್ಕೆ ಕಾಂಡ್ಲಾ ಸಸ್ಯವರ್ಗ ಅಂತ ಕೂಡ ಕರೀತಾರೆ. ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋವ್ ಓಕೆ ಅಂದರೆ ಕಾಡ್ಲಾ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸ್ಯಗಳಲ್ಲೇ ಬೀಜ ಮೊಳಕೆ ಆಗುತ್ತಂತೆ, ಆಮೇಲೆ ನೆಲಕ್ಕೆ ಬಿದ್ದು ಬೆಳಿತಾವಂತ ಬೇರೂರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹೂಜಿ ಗಿಡ, ಕೋಬ್ರಲಿಲ್ಲಿ,
ಡ್ರಾಸೇರಾ ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ. ಇವನ್ನು ಕೀಟಹಾರಿ ಸಸ್ಯಗಳು ಎನ್ನುವರು. ಕೇಳ್ಬೋದು ನಿಮಗೆ, ಕೀಟಹಾರಿ ಸಸ್ಯಗಳನ್ನು ಗುರುತಿಸಿ ಅಥವಾ ಬರೆಯಿರಿ. ನೋಡಿ, ಕೀಟಹಾರಿ ಸಸ್ಯಗಳು ಯಾವುವು ಅಥವಾ ಕೀಟಹಾರಿ ಸಸ್ಯಗಳನ್ನು ಗುರುತಿಸಿ ಅಂತಂದರೆ, ಕೀಟಗಳನ್ನು ತಿಂದು ಬದುಕುವಂತಹ ಸಸ್ಯಗಳು ನೋಡಿ ಇವೆಲ್ಲ. ಹೂಜಿ ಗಿಡ ಅಂದರೆ ಇದು, ಓಕೆ. ಇನ್ನು ಕೋಬ್ರಲಿಲ್ಲಿ ಅಂತಂದರೆ ಇದು ಕೋಬ್ರಲಿಲ್ಲಿ ಸಸ್ಯ. ಆಮೇಲೆ ಡ್ರಾಸೇರಾ ಇತ್ಯಾದಿ, ಇದು ಡ್ರಾಸೇರಾ, ಓಕೆ. ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿಂದು ಬದುಕುತ್ತವೆ, ಓಕೆ. ಇನ್ನು ನೋಡಿ, ಇಲ್ಲಿ ಏನಿದೆ ಅಂತಂದರೆ ಕೊನೆಯದಾಗಿ ಕೋಕೋ ಡಿ ಮೇರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡದು. ಇದರ ತೂಕ ಸುಮಾರು 18 kg ಇರುತ್ತೆ ಅಂತೆ. ಓಹೋ, ವೆರಿ ಇಂಟ್ರೆಸ್ಟಿಂಗ್. ಇಟ್ ಈಸ್ ವೆರಿ ರಿಯಲಿ, ಇಟ್ಸ್ ಅ ವೆರಿ 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 ಇಂಟ್ರೆಸ್ಟಿಂಗ್. ನೋಡಿ, ಏನಿದೆ ಇದು ಕೋಕೋ ಡಿ ಮೇರ್ ಅಂತ ಇದೆ, ಓಕೆ. ಕೋಕೋ ಡಿ ಮೇರ್ ಎಂಬ ಸಸ್ಯದ ಬೀಜ ನೋಡಿ, ಇದು ಬೀಜಂತೆ. ಇನ್ನು ಸಸ್ಯ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಬೀಜನೇ ಎಷ್ಟು ತೂಕ ಇರ್ತದೆ ಅಂತಂದರೆ, ಇಡೀ ಪ್ರಪಂಚದಲ್ಲಿಯೇ ಇದು ಅತಿ ದೊಡ್ಡದಾದಂತಹ ಸಸ್ಯದ ಬೀಜ. ಇದು ತೂಕ ಎಷ್ಟಿರ್ತದೆ ಇದರದ್ದು ಅಂತಂದರೆ 18 kg ಇರುತ್ತಂತೆ. ಕೋಕೋ ಡಿ ಮೇರ್, ಓಕೆ. ಇನ್ನು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದೆ, 5 ಪಕ್ಷಿಧಾಮಗಳು ಮತ್ತು 16 ವನ್ಯಧಾಮಗಳು ಇದೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು, 5 ಪಕ್ಷಿಧಾಮಗಳು ಮತ್ತು 16 ಉದ್ಯಾನವನಗಳು ಇವೆ, ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿಗೆ ಈ ಪಾಠದ ಸಂಪೂರ್ಣ ವನಸಂಚಾರ ಅನ್ನುವಂತಹ ಪಾಠದ ನೋಟ್ಸು ಸಂಪೂರ್ಣವಾಗಿ ಮುಗೀತು, ಓಕೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ನಿಮಗೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೇನೆ, ಓಕೆ. ನಮ್ಮ ಚಾನಲ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು, ಪಾಠ, ಪದ್ಯ ಕ್ಲಾಸಸ್ಗಳು, ಗ್ರಾಮರ್ ಕ್ಲಾಸಸ್ಗಳು ನಿಮಗೆ ಬರುತ್ತೆ, ಓಕೆ. ಇಂಗ್ಲೀಷ್ ಕ್ಲಾಸಸ್ಗಳು ಕೂಡ ಇದೆ, ಪಾಠ ಪದ್ಯದ್ದು ವಿವರಣೆ ಕನ್ನಡದಲ್ಲಿ, ಹಾಗೆ ಪ್ರಶ್ನೋತ್ತರಗಳು ಕೂಡ ಇದೆ, ಗ್ರಾಮರ್ ಕ್ಲಾಸಸ್ಗಳಿದೆ. ನಮ್ಮ ಚಾನಲ್ನಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾ, ಓಕೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆಗಲಿ. ವಿಡಿಯೋ ಕೆಳಗೊಂದು ಲೈಕ್ ಬಟನ್ ಕಾಣಿಸ್ತದೆ, ವಿಡಿಯೋಗೊಂದು ಲೈಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆಲ್ಲ. ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು.